ಒಬ್ರು ಗೆಸ್ಟ್ ಬಂದಿದ್ದಾರೆ, ತೋರಿಸ್ತೀನಿ ಯಾರು ಅಂತ. ಹಾಯ್. ತುಂಬ ದಿವಸ ಆದಮೇಲೆ ಟೀ ಮಾಡ್ಕೊಟ್ಟಿಲ್ಲ. ಆಲ್ಮೋಸ್ಟ್ ಮೊಬೈಲ್ ಮಾಡೋದು. ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ. ಸೊ ಇವತ್ತು ಬ್ಲಾಗ್ ಏನಂದ್ರೆ, ಅಂಡ್ ತಮ್ಮನೇಲಿ ನೋಡಿರ್ತೀರಾ, ನಾನು ತುಂಬಾ ದಿವಸ ಆದ್ಮೇಲೆ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಅಂಡ್ ನಾನು ಇಂಜಿನಿಯರಿಂಗ್ ಕಾಲೇಜ್ಗೆ, ಅಂಡ್ ನಾನು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಎಲ್ಲ ತೋರಿಸ್ತೀನಿ ಇವತ್ತು. ಸೊ ಹಂಗೆ ಒಂದು ಕ್ಯಾಂಪಸ್ ಬ್ಲಾಗ್ ಮಾಡೋಣ ಅಂತ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ, ತುಂಬ ಲೇಟಾಗಿ ಹೋಗಿದೆ, ಸ್ವಲ್ಪ ಲೇಟಾಗಿದ್ದೆ ಇವತ್ತು. ಇವಾಗ ರೆಡಿ ಆಗಿ ಇನ್ನೂ ಸ್ವಲ್ಪ ಟಿಫನ್ ಏನೋ ಮಾಡಿಲ್ಲ, ಟಿಫನ್ ಮಾಡಿಕೊಂಡು ಹೊರಡಬೇಕು. ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡೋದಿದೆ, ನಂದು ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಕಲೆಕ್ಟೇ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಂಗೆ ಒಂದು ಬ್ಲಾಗ್ ಮಾಡೋಣ. ಆ್ಯಂಡ್ ನಮ್ಮ ಕಾಲೇಜ್ ಕ್ಯಾಂಪಸಲ್ಲಿ ನಿಮಗೂ ತೋರಿಸ್ತೀನಿ. ಏನು ಮಾಡ್ತಿದ್ಯಪ್ಪ? ಟೀ. ಯಾ ತುಂಬ ದಿವಸ ಆದಮೇಲೆ ಟೀ ಮಾಡಿಕೊಡ್ತಿದ್ದಲ್ಲಪ್ಪ. ಆಲ್ಮೋಸ್ಟ್ ನಮ್ಮಪ್ಪನೇ ಟೀ ಮಾಡೋದು. ಚೆನ್ನಾಗಿ, ನಮಗಿಂತ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ನನಗೂ ಬಿಸಿನೀರು ಕೂಡ ಕುಡ್ದಿಲ್ಲ ಇವತ್ತು. ಬಿಸಿನೀರು ಕಾಯಿಸ್ಕೊಂಡು ಇವತ್ತಿಂದು ನಾನು ಬಿಸಿನೀರು ಕೂಡ ಕುಡ್ದಿಲ್ಲ, ನೀರು ಬೇರೆ ಕಾಯಿಸ್ಕೊಂಡು ಕುಡಿಬೇಕು. ನಾನು ಟಿಫನ್ ಮಾಡಬೇಕು. ವೇಟ್ ಮಾಡ್ತಾರ, ಟೀ ಮಾಡ್ಕೊಡ್ತಾರ ನಮ್ಮ ಪಪ್ಪ ಅಂದ್ಬಿಟ್ಟು. ನಿಮಗೆ ವೇಟ್ ಮಾಡ್ತೀವಿ. ಇವಾಗ ತುಂಬ ಕಮ್ಮಿ ನಾವು ಟೀ ಮಾಡ್ಕೊಳ್ಳೋದು. ಸೊ ತುಂಬ ದಿವಸ ಆದಮೇಲೆ ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ, ತೋರಿಸ್ತೀನಿ ಯಾರು ಅಂತ. ಹಾಯ್. ಹಲೋ. ಅಯ್ಯೋ ಕಾಣಿಸ್ತಲ್ಲ ನೀನು. ಹಾಯ್. ಹಲೋ. ಯಮ್ ಯಮ್ ಅಂತ ಇತ್ತದು. ಆ್ಯಕ್ಚುಲಿ ಆಲ್ಮೋಸ್ಟ್ ನಮ್ಮ ಮನೆಗೆ ಬರ್ತಾ ಇರಲಿಲ್ಲ, ಈಗ ಸ್ಟಾಪಾಗಿ ಹೋಗೈತಿ ನಡುವೆ. ಆ್ಯಂಡ್ ಇವತ್ತು ಮತ್ತೆ ಬಂದೈತೆ. ನಾನು ಅದ ಹತ್ರ ಹೋಗಿಲ್ಲ ಅಂದರೂ ಕೂಡ ಯೂಶಲಿ ಬರ್ದಿಲ್ದಾಗ ತುಂಬ ಒಂಥರ ಬೇಜಾರು ಅನಿಸುತ್ತೆ. ಬಟ್ ಈಗ ಮತ್ತೆ ಬಂದೈತೆ, ಒಂಥರ ಖುಷಿ ಅದು ಬಂದಾಗ ಕೂಡ. ಹಾಲು ಹಾಕಿದ್ವಿ, ಹಾಲು ಕುಡಿದ್ಬಿಟ್ಟು ಕೂತೈತೆ. ಥ್ಯಾಂಕ್ ಯು ಫಾರ್ ಫೀಚರಿಂಗ್ ಇನ್ ಮೈ ಯೂಟ್ಯೂಬ್ ಚಾನಲ್. ಓಕೆ. ಪಾಪ ಅದಕ್ಕೆ ಮುಂಚೆ ತುಂಬ ಹೊಟ್ಟೆ ಅಷ್ಟಿದೆ ಅನಿಸುತ್ತೆ, ಅದಕ್ಕೆ ಮಿಯಾವ್ ಮಿಯಾವ್ ಅಂತಿದ್ದ. ಹೌದಾ? ನಂಗೆ ಕೇಳಿಸೇ ಇಲ್ಲ. ಟೀ ರೆಡಿ ಇದೆ, ಬಟ್ ನಾನು ಇನ್ನೂ ಬಿಸಿನೀರು ಕೂಡ ಕುಡಿದಿರಲಿಲ್ಲ, ಅದಕ್ಕೆ ಬಿಸಿನೀರು ಹಾಕೊಂತೆ. ಯಪ್ಪ, ಫೈನಲಿ ಈಗ ಬಿಸಿನೀರು ಕುಡಿತಾ ಇದ್ದೀನಿ. ಈಗಿದ್ರೆ ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಕಾಲೇಜ್ ಐ ಡಿ ಕಾರ್ಡ್ ಹಾಕ್ಕೊತಾ ಇದ್ದೀನಿ. ಒಂಥರ ಖುಷಿ ಆಗ್ತಿದೆ. ಸೊ ಇವಾಗ ಇನ್ನೂ ಆಲ್ಮೋಸ್ಟ್ ಎಲ್ಲ ಎತ್ತಿಕೊಳ್ಳೋದೈತೆ, ಸ್ವಲ್ಪ ಥಿಂಗ್ಸ್ನ ಎತ್ಕೊತಾ ಇದೆ. ಆ್ಯಂಡ್ ಈಗ ಬಾಕ್ಸ್ ನಾನು ಓಲ್ಡ್ ಅಲ್ಲೇ ಇರ್ತೀನಿ. ಸೊ ಬಾಕ್ಸಿಗೆ ನಾನು ಬಾಕ್ಸ್ ಕೂಡ ಲಂಚ್ ಕೂಡ ತೊಗೊಂಡು ಹೋಗಬೇಕು. ಸೊ ಅದನ್ನ ಇವಾಗ ಪ್ಯಾಕ್ ಮಾಡಿಕೊಂಡು ಬಿಡಬೇಕು ಇವಾಗ ಮನೇನ. ನಾನು ಸ್ವಲ್ಪ ಬೇಗನೆ ನೋಡಬೇಕಿತ್ತು, ಬಟ್ ಲೇಟ್ ಆಗೋಯ್ತು. ಸೊ ಇವಾಗ ಎಲ್ಲ ಹಾಕ್ಕೊಂಡೆ, ಅನ್ನ ಸಾಂಬಾರು ಹಾಗೂ ನೀರು ಕೂಡ ಎತ್ಕೊಂಡಿದ್ದೀನಿ. ಆ್ಯಂಡ್ ಪ್ಯಾಕಿಂಗ್ ಮಾಡಿ ಪ್ಯಾಕ್ ಮಾಡ್ಕೊಂಡು ಹೋದರೆ ನನಗೆ ಆಲ್ಮೋಸ್ಟ್ ಈಗ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 1 hour 1.5 hour ಬೇಕು ನಾವು ಕಾಲೇಜ್ ರೀಚ್ ಆಗೋದಕ್ಕೆ. ಸೊ ಲೆಟ್ಸ್ ಸಿ. ಕಾಲೇಜ್ ಕ್ಯಾಂಪಸ್ ನೋಡಿದ್ರಲ್ಲ, ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಇಷ್ಟೊತ್ತು ವೆಯ್ಟ್ ಮಾಡಿದೆ. ಸೊ 2:15ಗೆ ಬರೋಕ್ಕೆ ಹೇಳಿದರು ಡಾಕ್ಯುಮೆಂಟ್ಸ್ ಇಸ್ಕೊಳ್ಳೋಕ್ಕೆ. ಆ್ಯಂಡ್ ಈಗ ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ನಮ್ಮ ಕ್ಯಾಂಪಸ್ನೆಲ್ಲ ನೋಡಿ.
ಮತ್ತೆ ನೋಡೋದಕ್ಕೆ. ಆ್ಯಂಡ್ ಇದು ನಮ್ಮ ಡಿಪಾರ್ಟ್ಮೆಂಟು, CSE ಡಿಪಾರ್ಟ್ಮೆಂಟ್. ತುಂಬ ಕನ್ಸ್ಟ್ರಕ್ಷನ್ಸ್ ಕೂಡ ಆಗ್ತಿದೆ ಇವಾಗ. ನಾನು ರಿಪೋರ್ಟ್ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇಸ್ಕೊಂಡು ಮತ್ತೆ ಸಿಗ್ತೀನಿ. ಆ್ಯಂಡ್ ಟ್ರೈ ಮಾಡ್ತೀನಿ ನಮ್ಮ ಬ್ಲಾಗ್ ಒಳಗಡೆ ಎಲ್ಲ ವೀಡಿಯೋ ಮಾಡ್ಬೋದಾ ಅಂತ. ಲೆಟ್ಸ್ ಸಿ. ಇದು ಫುಲ್ಲು ಕನ್ಸ್ಟ್ರಕ್ಷನ್ಸ್ ಮಾಡ್ತಾಯಿದ್ದಾರೆ. ನಾಟ್ ಬ್ಯಾಡ್, ತುಂಬ ಆಗಿದೆ. ಇದು ಬಂದು ನಮ್ಮ ಸೆಮಿನಾರ್ ಹಾಲು. ಆಲ್ಮೋಸ್ಟ್ ಸ್ವಲ್ಪ 4 ಸೆಮಿನಾರ್ಸ್ ಇದು ನಾವು ಇಲ್ಲೇ ಮಾಡ್ತಾಯಿದ್ದು. ನಮ್ಮ ಕ್ಲಾಸ್ ರೂಮ್ ಇನ್ನೂ ಆ ಕಡೆ ಇದೆ. ಬಟ್ ಆಲ್ಮೋಸ್ಟ್ ಕ್ಲಾಸ್ ರೂಮ್ಸ್ ಎಲ್ಲ ಹಿಂಗೆ ಕಾಣಿಸುತ್ತೆ. ಬಟ್ ಗೊತ್ತಿಲ್ಲ, ಏನಾದ್ರು ಓಪನ್ ಇದ್ದರೆ ನನ್ನ ಕ್ಲಾಸ್ ರೂಮಲ್ಲಿ ತೋರಿಸ್ತೀನಿ. ಕ್ಲಾಸ್ ರೂಮ್ ಇದೆ, ಓಪನ್ ಇತ್ತು, ಬಟ್ ಕ್ಲೀನಿಂಗ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇದು ಬಂದು ನಮ್ಮ ಲ್ಯಾಬು. ವರ್ಕ್ ಆಗ್ತಿಲ್ಲ ಅನಿಸುತ್ತೆ, ಫುಲ್ ಪಾರ್ಕ್. ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡೋಕ್ಕೆ ನಾನು ಇನ್ನೊಂದು ಕಡೆ ಹೋಗಬೇಕಿತ್ತು. ಸೊ ನಾನು ಅಲ್ಲಿ ಹೋಗಿ ಅದು ಕೂಡ ಕಲೆಕ್ಟ್ ಮಾಡ್ಕೊಂಡಾಯಿತು. ಆ್ಯಂಡ್ ಈಗ ವಾಪಸ್ ಮತ್ತೆ ಲೈಬ್ರರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಟೆಂಪಲ್ ಕೂಡ ಇದೆ ನಮ್ಮ ಕ್ಯಾಂಪಸ್ ಒಳಗಡೆ. ಅಂದರೆ ಗಣೇಶನ ದೇವಸ್ಥಾನ ಇದೆ. ಆ್ಯಕ್ಚುಲಿ ಗಣೇಶ ಇದ್ದಾರೆ, ಶಿವನೂ ಇದ್ದಾರೆ. ಇನ್ನೂ ಒಂದೆರಡು ದೇವ್ರ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡಾಯಿತು. ಹೊಟ್ಟೆ ಹಸಿತಾಯಿತು. ಆಡಿ 3 o'clock ಆಯಿತು. ಹೋಗ್ಬಿಟ್ಟು ಲಂಚ್ ಮಾಡಬೇಕು. ಅದಾದಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಒಂದು 5 ಗಂಟೆ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಮೀನ್ಸ್ ಬಟ್ ಆಫ್ಟರ್ 1 year ಬಂದಿದ್ದು ಖುಷಿ ಆಗ್ತಿದೆ. ಇದೇ ಟೆಂಪಲ್. ಐ ಥಿಂಕ್ ಟೆಂಪಲ್ ಕಾಣಿಸುತ್ತೆ ಅಲ್ವಾ, ಗೊತ್ತಿಲ್ಲ. ಎಸ್, ಇದು ನಮ್ಮದು ದೊಡ್ಡ ಸೆಮಿನಾರ್ ಹಾಲ್. ಸಾರಿ ನಾಟ್ ಸೆಮಿನಾರ್, ಆಡಿಟೋರಿಯಂ. ಸೊ ಆಲ್ಮೋಸ್ಟ್ ಎಲ್ಲ ಏನೇ ಫಂಕ್ಷನ್ಸ್ ಮಾಡಿದ್ರು ಆಡಿಟೋರಿಯಂ ಎಲ್ಲ ಯೂಶಲಿ ಮಾಡೋದು. ತುಂಬ ಟಯರ್ಡ್ ಆಗಿದೆ. ತುಂಬ ಬಿಸಿಲು ಬರೀತು, ತುಂಬ ಸುಸ್ತು ಅನ್ನಿಸ್ತು. ಈಗ ಲಂಚಿಗೆ ಹೋಗ್ಬೇಕು. ಆಲ್ಮೋಸ್ಟ್ 3:15 ಆಗೋಗಿದೆ. ಹೊಟ್ಟೆ ಕೂಡ ತುಂಬ ಹಸಿತಾ ಇದೆ. ಸೊ ನಾನು ಬಾಕ್ಸ್ ತೊಗೊಬಂದೆ. ಸೊ ಇವಾಗ ಲಂಚಿಗೆ ಹೋಗಿ ಲಂಚ್ ಮಾಡ್ಕೊಂಡು ಬರಬೇಕು. ಇನ್ನೂ ಸ್ವಲ್ಪ ಕೆಲಸ ಇದೆ. ಸೊ ಆ ಕೆಲಸ ಮುಗಿಸ್ಕೊಂಡು 5:30 ಮನೆಗೆ ಬರ್ತೀನಿ. ಆ್ಯಂಡ್ ಇದೊಂದಂದರೆ ನನ್ನ ಈ ಕಾಲೇಜಲ್ಲಿ ನನ್ನ ಫೇವ್ರೆಟ್ ಸ್ಪಾಟ್ ಅಂದರೆ ಲೈಬ್ರರಿ. ನಾನು ಆಲ್ಮೋಸ್ಟ್ ಜಾಸ್ತಿ ಸ್ಪೆಂಡ್ ಮಾಡಿರೋದು ಲೈಬ್ರರಿಲಿ. ತುಂಬ ಪೀಸ್ಫುಲ್ ಅನಿಸುತ್ತೆ. ತುಂಬ ಮೆಮೊರೀಸ್ ಕೂಡ ಇದೆ ಲೈಬ್ರರಿಲಿ. ಲೈಕ್ ಐ ಯೂಸ್ ಟು ಸ್ಪೆಂಡ್ ಮೋರ್ ಟೈಮ್. ಬಂಕ್ ಹಾಕಿದ್ರು ಕೂಡ ನಾನು ಇಲ್ಲಿಗೆ ಬಂದುಬಿಡ್ತಿದ್ದೆ. ನಾನು ಊಟಕ್ಕೆ ಅನ್ನ ಹಾಗೂ ಸಾಂಬಾರು ತೊಗೊಬಂದಿದ್ದೆ. ಆ್ಯಂಡ್ ಇದು ಬಂದು ನಮ್ಮ ಕಾಲೇಜ್ ಕ್ಯಾಂಟೀನು. ಸೊ ಅಲ್ಲಿ ಊಟ ಮಾಡಿಕೊಂಡು ವಾಪಸ್ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಸೊ ಹಂಗೆ ಬರ್ತಾ ಒಂದು ಕಾಫಿ ಕುಡ್ಕೊಂಡು ಬಂದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ತುಂಬ ದಿವಸ ಆದಮೇಲೆ ಮತ್ತೆ ನಾನು ರೆಗ್ಯುಲರಾಗಿ ಕುಡಿತಾ ಇದ್ದಿದ್ದು ಜಾಗಕ್ಕೆ ಹೋಗಿ ನಾನು ಕಾಫಿ ಕುಡಿದೆ. ಅದಾದಮೇಲೆ ಸ್ವಲ್ಪ ಜೆರಾಕ್ಸ್ ಅಂಗಡಿಲಿ ಕೆಲಸ ಇತ್ತು. ಸೊ ಅಲ್ಲಿಗೆ ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಆ್ಯಂಡ್ ಬಸ್ ಸ್ಟಾಪಿಗೆ ಬಂದೆ. ಸೊ ಅಲ್ಲಿಂದ ಮನೆಗೆ ಬರೋಷ್ಟು ಆಲ್ಮೋಸ್ಟ್ 7:30 ಆಗೇ ಹೋಗಿತ್ತು. ಆ್ಯಂಡ್ ಓವರಾಲ್ ಡೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಮೆಂಟ್ ಮಾಡಿ ನಮ್ಮ ಕಾಲೇಜ್ ಹೇಗಿತ್ತು ಅಂತ. ಸೊ ಆಲ್ಮೋಸ್ಟ್ ನನ್ನ ಕಾಲೇಜ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. 7:30 ಇತ್ತು ರೀಚ್ ಆಗೋಷ್ಟರಲ್ಲಿ. ಆ್ಯಂಡ್ ಓವರಾಲ್ ಡೇ ತುಂಬ ಚೆನ್ನಾಗಿತ್ತು. ಆಫ್ಟರ್ 1 year ನಾನು ಇವತ್ತು ಕಾಲೇಜ್ಗೆ ಹೋಗಿದ್ದು. ಆ್ಯಂಡ್ ಅಲ್ಲಿ ಫುಲ್ ಕ್ಯಾಂಪಸ್ ಓಡಾಡ್ತಾ ಎಲ್ಲ ನನಗೆ ನಮ್ಮ ಮೆಮೊರೀಸ್ ಎಲ್ಲ ನೆನಪಾಗ್ತಿತ್ತು. ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ. ನನ್ನ ಟೀಚರ್ಸ್ ಜೊತೆ ಎಲ್ಲ ಮಾತಾಡಿದೆ. ತುಂಬ ಖುಷಿ ಆಯಿತು. ನೆನಪಿಟ್ಕೊಂಡು ನನ್ನ ಖುಷಿನ ಮಾತಾಡ್ಸಿದ್ರು. ಬಟ್ ಮತ್ತು ಇನ್ನೂ ಒಂದು ಹೇಳಬೇಕು. ನೆಕ್ಸ್ಟ್ ನಾನು ಇನ್ಮೇಲೆ ಎಲ್ಲ ವ್ಲಾಗ್ಸಲ್ಲೂ ನಾನು ಲಾಸ್ಟಲ್ಲಿ ನಾನು ರೀಸೆಂಟಾಗಿ ನಾನು ಏನು ಲೆಸನ್ ಕಲಿತೆ ಮತ್ತು ಏನು ರಿಯಲೈಸೇಷನ್ ಆಯಿತು ಅಂತ ಒಂದು ಸ್ವಲ್ಪ ಮಾತಾಡೋಣ ಅಂದ್ಕೊಂಡಿದ್ದೀನಿ. ನಾನು ಲೈಬ್ರರಿಯನ್ ಮ್ಯಾಮ್ ಜೊತೆ ಮಾತಾಡೋಕ್ಕೆ ಹೋದೆ, ಕ್ಯಾಶುಯಲಾಗಿ ಅಂತ ಹೋದೆ. ಆ್ಯಂಡ್ ಅವರು ಭಗವದ್ಗೀತೆ ಓದ್ತಾರೆ. ಆ್ಯಂಡ್ ಅವ್ರು ತುಂಬ ಕೃಷ್ಣ ಡಿವೋಟಿ ಕೂಡ. ಸೊ ನಾವು ಹಂಗೆ ಮಾತಾಡ್ತಾ ಆ್ಯಂಡ್ ಸಮ್ಟೈಮ್ಸ್ ಹೇಳ್ತಾರಲ್ಲ, ನಮಗೆ ಯಾರಿಂದನೂ ನಮಗೆ ಏನೋ ಒಂದು ಸೊಲ್ಯೂಷನ್ ಸಿಗ್ಬೋದು, ಇಲ್ಲ ಸಮಾಧಾನ ಸಿಗುತ್ತೆ. ಸೊ ನನಗೆ ಅವರು ಹೇಳಿದ ಮಾತುಗಳು ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ರಿಲೇಟ್ ಆಯಿತು. ಸೊ ನಾನೇನು ಕಲ್ತ್ಕೊಂಡೆ ಅಂದರೆ ಅವ್ರು ಒಂದು ಮಾತು ಹೇಳಿದ್ರು. ಸೊ ಲೈಫಲ್ಲಿ ಏನೇ ಬಂದರೂ ಈಸಿಯಾಗಿ ತಗೋ,
ಇವನ್ ಖುಷಿ ಬರಲಿ ಇಲ್ಲ ದುಃಖ ಬರಲಿ, ಸೊ ಎರಡನ್ನೂ ನಾವು ಸಮವಾಗಿ ತಗೊಬೇಕು ಅಂತ. ಸೊ ಅದು ತುಂಬ ನಿಜ. ಆಮೇಲೆ ನಾವು ತುಂಬ ಏನೋ ಒಂದು ಚಿಕ್ಕದಾದ್ರೂ ಕೂಡ ನಾವೇ ಲೈಫ್ನಲ್ಲಿ ತುಂಬ ಕಾಂಪ್ಲೆಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ತೀವಿ. ಸೊ ಅದನ್ನು ಹೆಂಗೆಂಗೋ ಯೋಚನೆ ಮಾಡಿ ಓವರ್ ಥಿಂಕ್ ಮಾಡಿ, ಸೊ ಅದೇ ಅನ್ನಿಸ್ತು, ಓಕೆ ಯಾಕೆ ಇಷ್ಟೊಂದು ಓವರ್ ಥಿಂಕ್ ಮಾಡಬೇಕು, ಸೊ ಟೇಕ್ ಇಟ್ ಈಸಿ. ಕೆಟ್ಟದ್ದು ಆದರೂ ಕೂಡ ಅದೇನೋ ಒಂದು ಒಳ್ಳೆಯ ಉದ್ದೇಶಕ್ಕೆ ಆಗಿರುತ್ತೆ ಅಂತ ಹೇಳಿ ಅಂದ್ಕೊಂಡೆ. ಆ್ಯಂಡ್ ಸೊ ಇದು ನಾನು ಕಲ್ತ್ಕೊಂಡೆ ನಾನು ರೀಸೆಂಟಾಗಿ. ಇವಾಗ ನನಗೆ ರಿಯಲೈಸ್ ಆಗಿದ್ದೇನೆಂದರೆ ಲೈಫಲ್ಲಿ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡಬೇಕು. ಸೊ ವೆದರ್ ಖುಷಿ ಬರಲಿ ದುಃಖ ಬಂದರೂ ಕೂಡ ಅದೇನೋ ಒಂದು ಒಳ್ಳೆಯದಕ್ಕೆ ನಾನು ಕಲಿಯೋದಕ್ಕೆ ನಾನೇನೋ ಒಂದು ಪಾಠ ಕಲಿಯೋದಿರುತ್ತೆ, ಅದಕ್ಕೆ ಬಂದಿರುತ್ತೆ ಅಂತ ಅಂದ್ಕೊಬೇಕು ಅಂತ. ಎಲ್ರಿಗೂ ಗೊತ್ತೇ ಇರುತ್ತೆ ಕೃಷ್ಣ ಹೇಳಿದ ಮಾತು, ಈ ಸಮಯ ಕಳೆದು ಹೋಗುತ್ತದೆ. ಸೊ ನಮ್ಮ ದುಃಖ ಸಮಯ ಬಂದರೂ ಕೂಡ ಅದು ಬೇಗ ಟೆಂಪರರಿ ಅಂತಲೇ ಹೇಳ್ಬೋದು. ಸೊ ಅದು ಬೇಗ ಕಳೆದು ಹೋಗುತ್ತೆ. ಆ್ಯಂಡ್ ಖುಷಿ ಬಂದರೂ ಕೂಡ ಅಷ್ಟೇ. ಸೊ ಹಂಗೆ ಎರಡನ್ನೂ ಸಮವಾಗಿ ತಗೊಂಡು ಲೈಫಲ್ಲಿ ಸೊ ಬರೋ ಸಿಚುವೇಶನ್ನ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಹ್ಯಾಂಡಲ್ ಮಾಡೋದು ಒಳ್ಳೆಯದು. ಆ್ಯಂಡ್ ನೆಕ್ಸ್ಟು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಬಗ್ಗೆನೂ ಮಾತಾಡಿದ್ವಿ. ಸೊ ಏನಂದರೆ ನಮ್ಗೆ ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ, ಬಿಕಾಸ್ ವಿ ಆರ್ ಹ್ಯೂಮನ್ಸ್. ಬಟ್ ಅದರಿಂದ ಆಚೆ ಕೂಡ ಹಂಗೆ ತಕ್ಕಂತ ಬರಬೇಕು ನಾವು. ಸೊ ಅದಕ್ಕೆ ಎಷ್ಟೊಂದು ವೇಸ್ ಇರುತ್ತೆ. ನಾವು ಮೆಡಿಟೇಷನ್ ಮಾಡೋದಾಗಿರ್ಬೋದು, ಇಲ್ಲ ನಮಗೆ ಇಷ್ಟ ಆಗಿರೋ ದೇವ್ರ ಹೆಸ್ರನ್ನ ಜಪ ಮಾಡೋದಾಗಿರ್ಬೋದು. ಸೊ ಈ ಥರ ಮಾಡಿದ್ರೆ ಅಂದರೆ ನೆಗೆಟಿವ್ ಥಾಟ್ಸಿಂದ ಕೂಡ ಆಚೆ ಬರ್ಬೋದು. ಸೊ ಇನ್ಮೇಲಿಂದ ಆಲ್ಮೋಸ್ಟ್ ಇದನ್ನು ಇಂಪ್ಲಿಮೆಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈ ರಿಸಲ್ಟ್ ನಾನು ಖಂಡಿತ ನಿಮಗೂ ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ಇದನ್ನು ಟ್ರೈ ಮಾಡಿ. ನಮ್ಮ ಥಾಟ್ಸ್ ಏನಿದೆ ನಾವು ಹಂಗೆ ಆಗ್ತೀವಿ. ಸೊ ಪಾಸಿಟಿವ್ ಆಗಿದ್ದಾಗ ಪಾಸಿಟಿವೇ ಆಗುತ್ತೆ, ಆ್ಯಂಡ್ ನೆಗೆಟಿವ್ ಇದ್ದಾಗ ನಮ್ಮ ನೆಗೆಟಿವೇ ಜಾಸ್ತಿ ಆಗುತ್ತೆ. ಸೊ ಬಿ ಕಾನ್ಷಿಯಸ್ ಅಬೌಟ್ ಯರ್ ಥಾಟ್ಸ್. ಆ್ಯಂಡ್ ಇವತ್ತಿನ ಲರ್ನಿಂಗ್ ಬಗ್ಗೆ ಇಷ್ಟೇ. ಸೊ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬೇರೆ ಏನು ಹೊಸ್ದಾಗಿ ಕಲ್ತ್ಕೊಂಡೆ ಅದನ್ನು ನಾನು ಶೇರ್ ಮಾಡ್ತೀನಿ. ಓವರಾಲ್ ಡೇ ವಾಸ್ ಗುಡ್. ಆ್ಯಂಡ್ ನೀವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ನೋಡ್ತಿರ್ಬೋದು ನನ್ನ ವಿಡಿಯೋನ. ನೀವು ನಿಮ್ಮ ಕಾಲೇಜ್ ಯಾವುದು ಆ್ಯಂಡ್ ನೀವೆಲ್ಲ ಹೆಂಗೆ ಎಂಜಾಯ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಆ್ಯಂಡ್ ಓವರಾಲ್ ವಾಸ್ ಗುಡ್. ಸೊ ಈ ವ್ಲಾಗ್ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗು ನಾನು ಹೆಚ್ಚಿನ ವ್ಲಾಗ್ ಜೊತೆ ಬರ್ತೀನಿ. ಆ್ಯಂಡ್ ನಾನು ಹೇಳಿದಾಗೆ ನೆಕ್ಸ್ಟ್ ನಾನು ಏನೇ ಒಂದು ಲೆಸನ್ ಕಲ್ತ್ಕೊಂಡ್ರು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮೇ ಬಿ ನಿಮಗೂ ಯೂಸ್ ಆಗುತ್ತೆ ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.